ನೋಡಿ, ಎಸಿಗಳು ಮುಖ್ಯಮಂತ್ರಿಗಳಿಗಿಂತ ಫುಲ್ ಪವರ್ಫುಲ್ ಆಗಿರ್ತಾರೆ. ಇಂಥವರೇ ಭ್ರಷ್ಟಾಚಾರ ಮಾಡಿದ್ರೆ ಏನ್ ಮಾಡೋದು? ಎಸಿಗಳು ಮುಖ್ಯಮಂತ್ರಿಗಳಿಗಿಂತ ಫುಲ್ ಪವರ್ಫುಲ್ ಆಗ್ತಾರೆ. ಸದನದಲ್ಲೇ ಅಸಹಾಯಕತೆ ತೋಡಿಕೊಂಡ ಕಂದಾಯ ಮಂತ್ರಿ ಅಧಿವೇಶನದಲ್ಲಿ ಕೆಎಸ್ಎ ಅಧಿಕಾರಿ ಅಪೂರ್ವ ಬಿದರಿ ಅವರ ಕರ್ಮಕಾಂಡವನ್ನ ಬಯಲು ಮಾಡಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಎಸಿ ಅಪೂರ್ವ ಅವರ ಕರ್ಮಕಾಂಡ ಬಯಲಾಗಿದೆ. ಅಕ್ರಮ ಎಸಗಿರುವ ಎಸಿಯನ್ನ ದಕ್ಷಿಣ ತಾಲೂಕಿನಿಂದ ಎತ್ತಂಗಡಿ ಮಾಡಲಾಗಿದೆ. ಎಸಿ ಮಾಡಿರುವ ಒಂದೊಂದು ಆರ್ಡರ್ಗಳು ನನಗೆ ಆಘಾತ ತರುತ್ತೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ದಕ್ಷಿಣ ಎಸಿ ಮಾಡಿರುವ ಆರ್ಡರ್ಗಳು, ಆ ಆರ್ಡರ್ಗಳಿಂದ ನನಗೆ ಆಘಾತ ಆಗಿದೆ. ತಪ್ಪು ಮಾಡಿರುವ ಎಸಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಎಫ್ಐಆರ್ಗೆ ಆದೇಶ ಮಾಡಿದ್ದೆ, ಆದ್ರೆ ಎಫ್ಐಆರ್ ಮಾಡಲು ಆಗಿಲ್ಲ. ದಕ್ಷಿಣ ಎಸಿ ಮೇಲೆ ತನಿಖೆ ನಡೆಸಿ ಅಕ್ರಮ ಮಾಡಿರುವಂತ ದಕ್ಷಿಣ ಎಸಿಗಳ ಮೇಲೆ ತನಿಖೆ ನಡೆಸಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸದನದಲ್ಲೇ ಅಸಹಾಯಕತೆ ತೋಡಿಕೊಂಡಿರುವಂತ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಆ ಎಸಿ ಮಾಡಿರುವಂತ ಆರ್ಡರ್ಗಳನ್ನ ನೋಡಿದ್ರೆ ನನಗೆ ಆಘಾತ ಆಗುತ್ತೆ. ವಿಧಾನಮಂಡಲ ಅಧಿವೇಶನದಲ್ಲಿ ಎಸಿ ಅಪೂರ್ವ ಅವರ ಕರ್ಮಕಾಂಡ ಬಿಚ್ಚಿಟ್ಟಿದ್ದಾರೆ. ಅಕ್ರಮ ಎಸಗಿರುವ ಎಸಿಯರನ್ನ ದಕ್ಷಿಣ ತಾಲೂಕಿನಿಂದ ಎತ್ತಂಗಡಿ ಮಾಡಲಾಗಿದೆ. ಎಸಿ ಮಾಡಿರುವ ಒಂದೊಂದು ಆರ್ಡರ್ಗಳು ನನಗೆ ಆಘಾತ ಆಗಿದೆ ಎಂದು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ದಕ್ಷಿಣ ಎಸಿ ಮಾಡಿರುವ ಆರ್ಡರ್ ನೋಡಿ ನನಗೆ ಆಘಾತ ಆಯ್ತು. ತಪ್ಪು ಮಾಡಿರುವ ಎಸಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಎಫ್ಐಆರ್ಗೆ ನಾನು ಆದೇಶ ಕೊಟ್ಟಿದ್ದೆ, ಆದ್ರೆ ಎಫ್ಐಆರ್ ಮಾಡಲು ಸಾಧ್ಯವಾಗಿಲ್ಲ. ದಕ್ಷಿಣ ಎಸಿ ಮೇಲೆ ತನಿಖೆ ನಡೆಸಿ ಕ್ರಮ ಕೈಗೊಳ್ತೇವೆ ಎಂದು ರೆವಿನ್ಯೂ ಆಫೀಸರ್ಸ್ ಹೇಳಿದ್ದಾರೆ. ಎಸಿಗಳು ಮುಖ್ಯಮಂತ್ರಿಗಳಿಗಿಂತ ಪವರ್ಫುಲ್ ಆಗಿರ್ತಾರೆ. ಇಂಥವರೇ ಭ್ರಷ್ಟಾಚಾರ ಮಾಡಿದ್ರೆ ಏನ್ ಮಾಡೋದು? ನೋಡಿ, ಅಪೂರ್ವ ಬಿದರಿ ಅವರ ಕರ್ಮಕಾಂಡವನ್ನ ಅಧಿವೇಶನದಲ್ಲಿ ಬಿಚ್ಚಿಡಲಾಗಿದೆ. ವಿಧಾನಮಂಡಲ ಅಧಿವೇಶನದಲ್ಲಿ ಎಸಿ ಅಪೂರ್ವ ಅವರ ಕರ್ಮಕಾಂಡ ಬಯಲಾಗಿದೆ. ಎಸಿಗಳು ಮಂತ್ರಿಗಳಿಗಿಂತ ಫುಲ್ ಪವರ್ಫುಲ್ ಆಗಿರ್ತಾರೆ. ಎಫ್ಐಆರ್ ನಿಂದ ಎಸಿ ತಪ್ಪಿಸಿಕೊಂಡಿದ್ದಾದ್ರೂ ಹೇಗೆ? ಕಂದಾಯ ಮಂತ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲು ಆಗ್ತಿಲ್ವಾ? ಸಿಎಂ ಕಚೇರಿಯಿಂದ ಆದೇಶ ತಂದು ಮಿನಿಸ್ಟರ್ಗೆ ಟಕ್ಕರ್ ಕೊಟ್ರ ಎಸಿ. ಅದಕ್ಕೆ ಹೇಳೋದು ಎಸಿ ಅವರು ಮಂತ್ರಿಗಳಿಗಿಂತ ಫುಲ್ ಪವರ್ಫುಲ್ ಆಗಿರ್ತಾರೆ ಅಂತ. ಸಿಎಂ ಕಚೇರಿಯಿಂದ ಆದೇಶ ತಗೊಂಡು ಬಂದು ಮಿನಿಸ್ಟರ್ಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಎಸಿ. ಬೆಂಗಳೂರು ಉತ್ತರ, ದಕ್ಷಿಣ, ಗ್ರಾಮಾಂತರ ಎಸಿ ಪೋಸ್ಟ್ಗಳಿಗೆ ಸಖತ್ ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ. ದೊಡ್ಡಬಳ್ಳಾಪುರ ಎಸಿ ಪೋಸ್ಟ್ಗೂ ಭಾರಿ ಬೇಡಿಕೆ ಇದೆ. 100 ಕೋಟಿ ಅಕ್ರಮ ವಹಿವಾಟು ಆರೋಪ. ಎಸಿಗಳಿಗೆ ಕಡಿವಾಣ ಹಾಕೋದು ಯಾವಾಗ? ಯಾರು ಹಾಕ್ತಾರೆ ಆ ಕಡಿವಾಣನ ಎಸಿಗಳಿಗೆ? ಎಸಿ ಮಂತ್ರಿಗಳಿಗಿಂತ ಪವರ್ಫುಲ್ ಆಗಿರ್ತಾರೆ. ನೋಡಿ, ಎಫ್ಐಆರ್ ನಿಂದ ಅಪೂರ್ವ ಅವರು ಹೇಗೆ ತಪ್ಪಿಸ್ಕೊಂಡಿದ್ದು, ಎಸಿ ಹೇಗೆ ತಪ್ಪಿಸ್ಕೊಂಡಿದ್ದು? ಕಂದಾಯ ಮಂತ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲು ಆಗ್ತಿಲ್ವಾ? ಸಿಎಂ ಕಚೇರಿಯಿಂದ ಆದೇಶ ತಂದು ಮಿನಿಸ್ಟರ್ಗೆ ಟಕ್ಕರನ್ನ ಕೊಡುವಷ್ಟು ಅವ್ರಿಗೆ ಏನು ಇನ್ಫ್ಲೂಯೆನ್ಸ್ ಇದೆಯಾ? ದೊಡ್ಡಬಳ್ಳಾಪುರ ಎಸಿ ಪೋಸ್ಟ್ಗೂ ಭಾರಿ ಬೇಡಿಕೆ ಇದೆ. 100 ಕೋಟಿ ಅಕ್ರಮ ವಹಿವಾಟು ನಡೀತಾ ಇದೆ. ಈ ಎಸಿ ಪೋಸ್ಟ್ಗಳಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಿದ್ದಾರೆ. ಎಸಿಗಳಿಗೆ ಕಡಿವಾಣ ಹಾಕೋದಾದ್ರೂ ಯಾವಾಗ? ಯಾರು ಹಾಕ್ತಾರೆ ಆ ಕಡಿವಾಣನ? ಕೃಷ್ಣ ಬೈರೇಗೌಡರು ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ. ನನಗೆ ತುಂಬಾ ನೋವಾಗ್ತಿದೆ ಅವರು ಹೊಡಿಸಿರುವಂತಹ ಆರ್ಡರ್ಗಳನ್ನ ನೋಡಿದ್ರೆ. ಯಾರು ಅವರಿಗೆ ಪರ್ಮಿಷನ್ ಅನ್ನ ಕೊಡೋದು? ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ, ಅವ್ರು ಎಷ್ಟೇ ಪವರ್ಫುಲ್ ಆದ್ರೂ ಅವ್ರು ಹೇಗೆ ಭ್ರಷ್ಟರಾಗ್ತಾರೆ? ಬರೀ ಎಸಿ ಅಧಿಕಾರಿಗಳಂತಂದ್ರೆ ಭ್ರಷ್ಟ ಅಧಿಕಾರಿಗಳು ಅಂತಿದೆ. ನೋಡಿ, ಅಪೂರ್ವ ಅವರು ಮಾಡಿರುವಂತ ಭ್ರಷ್ಟಾಚಾರವನ್ನ ಇವತ್ತು ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿರುವಂಥದ್ದು. 100 ಕೋಟಿ ಅಕ್ರಮ ವಹಿವಾಟು ನಡೆದಿದೆ. ಇವ್ರ ಮೇಲೆ ಎಫ್ಐಆರ್ ಮಾಡೋದಕ್ಕೆ ನಾನು ಆದೇಶ ಹೊರಡಿಸಿದ್ರು ನನ್ನ ಕೈಲಿ ಆಗಿಲ್ಲ ಅವರನ್ನು ಅರೆಸ್ಟ್ ಮಾಡಿಸೋದಕ್ಕೆ. ಅಷ್ಟೊಂದು ಪವರ್ಫುಲ್ ಆಗಿದ್ದಾರೆ ಅವರು.
ಇನ್ನು ಇವರೆಲ್ಲ FIR ನಿಂದ ಹೇಗೆ ತಪ್ಪಿಸ್ಕೊಳ್ತಾರೆ, ಇವರು ಕಡಿವಾಣ ಹಾಕೋದಾದ್ರು ಯಾವಾಗ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕ್ವೆಶ್ಚನ್ ಅನ್ನ ಮಾಡ್ತಿದ್ದಾರೆ, ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.